ಆಗ್ತದೆ. ಇದು ಯಾವ ಗಿಡ ಈಗ ಗೈಸ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಿಕ್ಕೀಸ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಬೆಂಗಳೂರಿಂದ ಬಂದ್ವಿ, ಅದೆಲ್ಲ ವ್ಲಾಗ್ ಮಾಡಿಲ್ಲ, ಇವ್ನು ಹೇಳಿಲ್ಲ. ನಾನೇನಯ್ಯ ತಪ್ಪು ಮಾಡಿದೆ. ಆ್ಯಂಡ್ ಇವಾಗ ನಡ್ಕೊಂಡು ಟ್ರೈನಲ್ಲಿ ಅರಸೀಕೆರೆ ತನಕ ಬಂದು, ಅರಸೀಕೆರೆಯಲ್ಲಿ ಒಂದು 45 ಮಿನಿಟ್ಸ್ ಬಸ್ಸಿಗೆ ಕಾಯ್ದು, ಅಲ್ಲೇ ರಶ್ ಇರೋ ಬಸ್ಸಿಗೆ ಹತ್ಬಿಟ್ಟು, ಬಸ್ ಹತ್ತಿದ ತಕ್ಷಣ ಒಂದು ಸೆಂಟ್ ವಾಸನೆಗೆ ಯಾವ ಸೆಂಟ್ ಅಂತ ಕಂಡಿಡೀರಿ, ಕಾಮೆಂಟ್ ಮಾಡಿ ಯಾವ ಸೆಂಟ್ ಅಂತ. ಇಂಟು ಕೊಡ್ತೀನಿ. 7:30ಗೆ ತುಟಿ ಒಣಗುತ್ತೆ, ಏನು ಮಾಡೋಣ. 7:30ಗೆ ತುಟಿ ಒಣಗ ಇಂಟು ಆ ಪರ್ಫ್ಯೂಮ್ದು ವಾಸನೆ ಅಂದರೆ ವಾಸನೆ ಗೈಸ್. ಇವಾಗ ನಮ್ಮ ತಾತಕ್ಕೆ ಬರೋಕೆ ಹೇಳಿದ್ವಿ, ಬಂದಿದ ತಕ್ಷಣ ಮನೆಗೆ ಹೋಗೋದೆ. ನಮ್ಮ ತಾತ ಬರ್ತಾರೆ. ತಾತು ಹೆಂಗೆ ಸರ್ಪ್ರೈಸ್? ಈಗ ಯಾವ ಬಸ್ಸಿ ಬಂದ್ರಿ? ಹೆಂಗೆ ತಾತ ಸರ್ಪ್ರೈಸ್ ಆದ ಇಲ್ವಾ? ಸರ್ಪ್ರೈಸ್ ಆದ ಇಲ್ವಾ? ಇಲ್ಲ ಬಲ್ಲಿ. ಈಗ ಎಲ್ಲಿಂದ ಬಂದ್ರಿ? ಈಗ ನಾವು ಬೆಂಗಳೂರಿಂದ ಬಂದ್ವಿ. 3 ಗಂಟೆಗೆ ಹೊರಟು ಬಂದ್ವಿ. ನೀನು ಹೇಳ್ತಲ್ಲ ಫೋನ್ ಮಾಡಿ ಬಾ ಅಂತ. ನೀನು ಹೇಳಿದ ತಕ್ಷಣ ಬರಬೇಕು ಅಂತ ಬಂದಿರೋದು. ಸರ್ಪ್ರೈಸ್ ಆದ ಹೇಳ್ದಂಗೆ ಬಂದಿದ್ರಲ್ಲ. ಸರ್ಪ್ರೈಸ್ ಆದಮ್ಮ. ಸುಳ್ಳು ಹೇಳ್ತಾ ಇದ್ದೀರಾ ಅನ್ಕೊಂಡ ಬಂದಿದ್ದೀವಿ. ನೆಕ್ಸ್ಟ್ ಡೇ ಜಿ ಮೊಮ್ಮಗಳು ಬೆಳಗ್ಗೆನೆ ರಾಗಿ ತೊಳಿತಿದ್ದಾರೆ. ಅಜ್ಜ ಈಗ ಬಂದಿದ್ದಾರೆ. ತೋಟಕ್ಕೆ ಹೋಗಿ ಬಂದವ್ರೆ ಅಂತ ಹೇಳ್ತೇನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾತು ಮಾತಾಡ್ಸ್ತೀರ ಕಣವ? ಅದೇ ಒಂಥರ ಮನುಷ್ಯನ ಸೊಮ್ಮೆ ಕಳ್ಕೊಂಡಾನೆ. ತರ್ಸಿ ಸಾಕು ಕಚ್ಕೊಳಕ್ಕೆ ಬರುತ್ತೆ. ಅದಕ್ಕೆ ಮಾತಾಡ್ಸಲ್ಲ ನಾನು. ಬೇಸಿಗೆ ಸುಮ್ಮನೆ ಹಚ್ಕೊಂಡು ಹಾಕಿ ತಿಂದು ಹಾಕಿ ಕೊಡೋದು. ಹಂಗಿದೆ ಗಾಡಿ ಮಜ್ಜಂದು ರಥ. ಬಿಸಿಲು ಬಂದಾಗ ಆಮೇಲೆ ಕಣದಂತೆ ಸದ್ಯ ಸಾಕು. ಅಕ್ಕನ ಐಫೋನ್ ಕ್ಲಾರಿಟಿನೇ ಕ್ಲಾರಿಟಿ. ಈ ಥರ ಹಾಸ್ಬೇಕು ಆಮೇಲೆ ಏನು ಮಾಡಬೇಕು ಅಂತ ನಮ್ಮ ಅಜ್ಜಿ ಆಯ್ತು. ಸುರಿಯೋದು ರಾಗಿಯಲ್ಲಿ. ಈ ರಾಗಿನ ಅಲ್ಲಿಗೆ ಸುರಿಯೋದು. ಅಲ್ಲಿ ಅಲ್ಲೇ ನೋಡಿ ಜೋಡಿ ಕಪ್ಪೆಗಳು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಸಿಸ್ನೆ ತೊಳೆಯೋಕ್ಕಾಗ್ತದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಏನಂದ್ರೆ ನಿನ್ನೆ ನಾವು ಬಂದು ನಮ್ಮ ತಾತಗೆ ಅಜ್ಜಿಗೆ ಸರ್ಪ್ರೈಸ್ ಕೊಟ್ಟು ಮ್ಯಾಚ್ ಇತ್ತು ಗೈಸ್. ಬೆಂಗಳೂರು ಬುಲ್ಸ್ ಮ್ಯಾಚ್ನ ನೋಡಿ ಸಾರಿ ಗೈಸ್, ಪ್ಯಾನಿಕ್ ಅಟ್ಯಾಕ್, ಡಿಪ್ರೆಷನ್. ಐ ಆಮ್ ಸೋ ಸಾರಿ ಗೈಸ್, ಐ ಆಮ್ ಸೋ ಸಾರಿ. ಡಿಪ್ರೆಷನ್ ಗೈಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ. ಏನೋ ನಾನು ವೇಟ್ ಗೈಸ್. रुको जरा, सबर करो. बोला धक्का बुक्की नहीं करने का, आराम से लेने का.
ನಮ್ಮ ಅಜ್ಜಿ ಚರ್ಮುರಿ ಮಾಡಿದ್ರು, ಸ್ವಲ್ಪ ಅದನ್ನು ತಿಂದುಬಿಟ್ಟು ಆ್ಯಂಡ್ ಅದನ್ನೆಲ್ಲ ವ್ಲಾಗ್ ಮಾಡಿಲ್ಲ ಗೈಸ್, ಯಾಕಂದರೆ ತುಂಬ ಟಯರ್ಡ್ ಆಯಿತು ಟ್ರೈನಲ್ಲಿ ಬಂದು ಮತ್ತು ಬಸ್ಸಲ್ಲಿ ಬಂದು. ಸೊ ಅದು ವ್ಲಾಗ್ ಎಲ್ಲ ಮಾಡಿಲ್ಲ. ಆಮೇಲೆ ನೆಕ್ಸ್ಟು ಮ್ಯಾಚ್ ಇತ್ತಲ್ವ ಕ್ವಾಲಿಫೈಯರ್ 1 GT ಆ್ಯಂಡ್ RCBದು, ಅದನ್ನು ನೋಡಿ ಮಲ್ಕೊಂಡೇ ಬಿಟ್ವಿ ಗೈಸ್. ಆಮೇಲೆ ಬೆಳಗ್ಗೆ ಎದ್ದು ಲೈಕ್ ಕ್ಯಾಶುವಲ್ ಡೇ ಥರ ಎಲ್ಲ ವರ್ಕ್ ಮಾಡಾಯಿತು. ಇವಾಗ ಮತ್ತೆ ಈವ್ನಿಂಗ್ ಆಗಿಬಿಡ್ತು, ವ್ಲಾಗ್ ಮಾಡಿಲ್ಲ. ಸೊ ಪ್ಲ್ಯಾನಿಂಗ್ ಸಮ್ ಕಂಟೆಂಟ್ ಗೈಸ್. ನಾನೇ ಕಂಟೆಂಟ್ ಗೈಸ್. ನಾವು ಅಜ್ಜಿ ನೋಡಿ ನಂಗೆ ತಲೆ ಬಾಚಿ ಹೂ ಮುಡಿಸಿದ್ದಾರೆ. ಹೆಣ್ಣು ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಹಂಗೆ ಏನೆಲ್ಲ ಮಾಡ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಆ್ಯಂಡ್ ಮೈ ತಾತ ಈಸ್ ಸೀಯಿಂಗ್ ನ್ಯೂಸ್ ಲೈಕ್ ಯಾರು ನಾಳೆ CM ಆಗ್ತಾರೆ, ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಿ ಅಂತ ನಮ್ಮ ತಾತ ಕಾದು ನೋಡ್ತಾ ಇದ್ದಾರೆ. ತಾತ ನನ್ನ ಅಭಿಪ್ರಾಯ ಹೇಳಿ, ಏನು ಅಭಿಪ್ರಾಯ? ಯಾರು CM ರಾಜೀನಾಮೆ ಕೊಡ್ತಾರೆ? ಇನ್ನೊಂದು ವರ್ಷ 2 ವರ್ಷದೊಳ ನಮ್ಮ ತಾತ ಏನು ಗೊತ್ತಾ ಗೈಸ್, ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕೋದು. ಸಿದ್ದರಾಮಯ್ಯ ನಮ್ಮ ಅಜ್ಜಿ ಈಗ ಟೀ ಮಾಡ್ತಾ ಇದ್ದಾರೆ ಗೈಸ್. ಟೀಗಿಟ್ಟಿದ್ದಾರೆ, ತೋರಿಸ್ತೀನಿ. ಟೀಗಿಟ್ಟಿದ್ದಾರೆ. ಮಧ್ಯಾಹ್ನ ಇದು ಸಾಂಬಾರು ಮಾಡಿದ್ರು, ಹುಳ್ಳಿಕಾಳು ಸಾರು ಮತ್ತು ಅನ್ನ, ನಮಗೋಸ್ಕರ ಸೈಡೀಸ್ಗೆ ಹಪ್ಪಳ ಹಾಕ್ಕೊಟ್ರು. ಈಗ ಟೀ ಮಾಡ್ತಾ ಇದ್ದಾರೆ. ನೆನ್ನೆ ಚುರುಮುರಿ ಮಾಡಿದ್ದಾರೆ, ಕವರೆಲ್ಲ ಕಟ್ಟಿಟ್ಟಿದ್ದಾರೆ. ಆಮೇಲೆ ತೋರಿಸ್ತೀನಿ ತಡೀರಿ ಗೈಸ್. ಆಮೇಲೆ ಈಗ ಟೀ ಮಾಡಿ ಕುಡಿಯೋದು. ತಿಂತೀನಿ. ನಮ್ಮ ಅಜ್ಜಿಗೆ ಚುರುಮುರಿ ತಕ್ಕೊಡ್ತಾರೆ. ನಮ್ಮ ಅಜ್ಜಿ ಒಂದು ಸ್ವಲ್ಪ ತುಂಬ ಆಗಲ್ಲ ಅಂದ್ರೂ ಏನೇನೋ ಮಾಡ್ತಾರೆ ಗೈಸ್. ನಮ್ಮ ತಾತ ಆದರೂ ಏನೂ ಮಾಡಲ್ಲ ಗೈಸ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬಿಡ್ರಿ, ಯಾಕೆ ಸಾಕು ಅದೇ ತಿನ್ರಿ ಅಂದ್ಬಿಡ್ತಾರೆ. ನೋಡಿ ಇದು ನಮ್ಮ ಅಜ್ಜಿ ಮಾಡಿರೋ ಚುರುಮುರಿ ನಾವು ಮಾಡಿದ್ದಾರೆ. ಈಗ ಪ್ಲೇಟ್ಗೆ ಹಾಕೊಂಡು ತಿನ್ನೋದೇ ಒಂದು ಬಾಕಿ. ಎಲ್ಲಿ ಇದ್ರಾಗೆ ಅವರೇ ಕಾಫಿ ಟೀ ಕುಡಿಯಲ್ಲ, ನಮಗೆ ಅಷ್ಟೇ ಮೊಸರು ಅಷ್ಟೇ ಬೇಕಾ ಅವ್ರಿಗೆ. ನನಗೊಂದಿಷ್ಟ ಖಾರ ಹಾಕ್ಬಿಡು. ತಿನಿ ಬೇಕಾ? ಹ್ಞೂ, ಏನು ಮಿರಿ ಬೇಕು? ಓಕೆ ಗೈಸ್, ಜಸ್ಟ್ 16 ನೋಡಿ ಬಳಂದಿನ ಮಾಲೆ ಚಂದವ. ಈಗ ಚರ್ಮುರಿ ನಮ್ಮ ಅಜ್ಜಿ ಹಾಕಿ ಮಿಕ್ಸರ ಕೊಟ್ಟವ್ರೆ, ತಿಂತವ್ರೆ. ಟೀ ಕುಡಿತವ್ರೆ ಹಂಗೆ ನಮ್ಮ ತಾತ. ನಾನು ಫಸ್ಟ್ ತಿಂದ್ಬಿಟ್ಟೆ, ನಮ್ಮ ಅಜ್ಜಿ ಅಲ್ಲಿ ತಿಂತವ್ರೆ, ನಾನು ತಿಂದ್ಬಿಟ್ಟೆ ಗೈಸ್. ಇವಾಗ ನಮ್ಮ ಅಜ್ಜಿ ರೂಮ್ ಕ್ಲೀನ್ ಮಾಡ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ಆಲ್ಮೋಸ್ಟ್ ಡನ್. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹಾಕಿದ್ವಿ. ಇದು BL ಅಂತ ಇದೆಯಲ್ಲ ಅಂಡೇಲಿ, ಇದು ನಮ್ಮದು. ಇದು BL ಅಂತ ಇದ್ರೆ ನಮ್ಮಮ್ಮದು, ನನ್ನ ಹೆಸರು. ಇವ್ನು ನೋಡಿ ಬ್ಯಾಗ್ ಇಟ್ಕೊಂಡು ಶೋ ಆಫ್ ಮಾಡ್ತಾವನೆ. ಚಪ್ಪಾಳೆ ಹೊಡಿಯತ್ತೆ. ಚೆನ್ನಾಗಿದೆ ಗೈಸ್ ಈ ಬ್ಯಾಗ್ ನೋಡಿ. ರೂಮ್ ತೋರಿಸ್ತೀನಿ ಗೈಸ್. ತಕ್ಕಣಕ್ಕೆ ನೆನಪಿರಲಿ. ಒಂದು ಫೋನ್ ಕಾಲ್ ಸಾಕು ಮಾಡೋದು. ಹೇಳ್ತೀನಿ ಎಲ್ಲೆಲ್ಲ ಏನೇನಿದ್ದಾವೆ. ಇದು ಇದ್ರ ಅಡಿಯಲ್ಲಿ ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ವಾಪಸ್ ಎಲ್ಲ ಜೋಡಿಸಿದ್ದೀವಿ. ಆ್ಯಂಡ್ ಇಲ್ಲಿ ಇದರಿಂದ ತುಂಬ ಇತ್ತು, ಅದೆಲ್ಲ ತೆಗ್ದು ಜೋಡಿಸಿದ್ದೀವಿ. ಆ್ಯಂಡ್ ಇದು ಸ್ವಲ್ಪ ತೆಗಿಬೇಕಷ್ಟೆ. ಇಷ್ಟು ಈ ಐಟಮ್ಸು ಇನ್ನೆಲ್ಲ ತೆಗ್ದಿದೆ.
ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ನೆನೆ ನೆನೆದು ಏಕಿರುವೆ ಇದು ನನ್ನ ತಮ್ಮದು ಬಟ್ಟೆ ಗೈಸ್. ನಮ್ಮ ಅಜ್ಜಿ ಬಿಸಾಕದೆ ಬೇಡ ಅಂತವ್ರೆ. ಅವಾಗ ಲಾವಣ್ಯ ಯೂಸ್ ಮಾಡ್ತಿದ್ದ ಬ್ಯಾಗ್ ಇದು. ಹೇಳ್ಬಿಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಬಿಸ್ನೆಸ್ ಗರ್ಲ್ ಲಾವಣ್ಯಂದು, ಇವೆಲ್ಲ ಬಿಸ್ನೆಸ್ ಗರ್ಲ್ ಲಾವಣ್ಯ. ನಮ್ಮ ಅಜ್ಜಿ ಇನ್ನ ಈ ಬಟ್ಟೆ ಬಿಸಾಕಕ್ ಬಿಡ್ತಾ ಇಲ್ಲ ಗೈಸ್. ಇರ್ಲಿ ಬಿಡು ಅಂತ. ನಂದು ಆಕ್ಚುಲಿ ನಂದು ಚಿಕ್ಕ ವಯಸ್ಸಿಂದ ನಮ್ಮ ಫ್ರಾಕ್ ಒಂದಿತ್ತು ಈ ಮನೇಲಿ. ನಮ್ಮ ತಾತ ತಗೊಂಡೋಗಿ ಬಿಸಾಕಿದ್ದಾರೆ. ಇಲ್ಲಾಂದ್ರೆ ತೋರಿಸ್ತಿದೆ. ಚಪ್ಪಲಿ ತೋರ್ಸ್. ಇದು ನಮ್ಮ ಅಜ್ಜಿಗೆ ಚಪ್ಪಲಿ ಗೈಸಿದೆ. ಪ್ರೆಸ್ ಆನ್ ಚಪ್ಪಲಿ. ಪ್ರೆಸ್ ಆಗುತ್ತಲ್ಲ ಅದು. ಇದನ್ನೆಲ್ಲ ಇದ್ರೊಳಗೆ ಸಿಕ್ಕಿದ್ರೆ ಇದು ಕೋಲ್ ಗೈಸ್. ಇಟ್ಕೊಂಡು ಓಡಾಡೋದು. ಇದು ಎಕ್ಸ್ಪೈರಿ ಆಗಿರೋ ವ್ಯಾಸ್ಲಿನ್. ಇದು ಹಾಕೊಂಡು ಓಡಾಡೋಕ್ಕಾಗಲ್ಲ, ಚುಚ್ಚುತ್ತೇವಿ. ನಮ್ಮನೆಗೆ ಒಬ್ರು ಮುಟ್ಟಿ ಬಂದು ಕಡೆ ರಾಮ ಬರ್ತಾ ಇದೀನಿ. ನೋಡಿ ಗೈಸ್, ನಮ್ಮ ಅಜ್ಜಿದು ಮೇಕಪ್ ಸೆಟ್ ವಾವ್, ನೈಸ್. ಹೆಂಗಿದೆ? ಅಲ್ಲ ಇನ್ನು ಬಂದಿತ್ತು ಕಣ ಹಿಂಗೆ ಹೆಂಗಿದೆ? ಹಳೇದು ಮಗಳದು ಅಮ್ಮನ ಹತ್ರ. ಈಗ ಹೆಂಗಿದೆ? ನಾನೇ ಬಳಸಿಲ್ಲ ಅವಾಗಿಲ್ಲ. ಸ್ವಲ್ಪ ದಿವಸ ಗಾಯಕಿ ಅಂತ ಬಂದಾಗ ಗೊತ್ತೇ ಇಲ್ಲ. ನೋಡಿ ಗಾಯ್ಸ್, ಈಗ ಅಳಸ್ನೇನು ಕೊಯ್ತಿದ್ದಾರೆ ನಮ್ಮ ಅಜ್ಜಿ. ಬಿಡಿಸ್ಕೊಂಡು ಕುತ್ಕೊಂಡು ತಿನ್ನೋದಷ್ಟೇ. ನಿಮಗೂ ಬೇಕಂದರೆ ವಿಡಿಯೋ ನೋಡಿಕೊಂಡೆ ಹಂಗೆ ನುಂಗ್ಕೊಬೇಡಿ. ವಿಡಿಯೋದಲ್ಲೇ ನೋಡ್ಕೊಂಡು ನುಂಗ್ಕೊಳ್ರಿ. ಮೇಡಮ್ ಅವರು ಬಂದರು ಗಾಯ್ಸ್. ಅಳಸ್ನೇನು ಅದೇನಿದ್ರು ತಿನ್ಬೇಕು. ಸಕ್ಕತ್ತಾಗಿದೆ. ಸ್ಮೆಲ್ ಮಾತ್ರ ಗಮ್ ಅಂತಿದೆ. ಯಪ್ಪ, ತಿಂದುಬಿಡ ಈಗ ಕುತ್ಕೊಂಡು. ಈ ವ್ಲಾಗ್ನ ಸ್ವರ್ಣ ನೋಡ್ತಾಳೆ ಅಂತ ಗೊತ್ತು. ಸ್ವರ್ಣ ಜಲ್ ಸೋರ್ಸು ಕುತ್ಕೊಂಡು ನಾವು ತಿಂತಾ ಇದೀವಿ. ನೋಡಿಲ್ಲಿ ಅವತ್ತು ಬಂದಿತ್ತಲ್ಲ, ಅವ್ರು ಬಂದಿದ್ದು. ಯಮಿ. ಅವತ್ತು ಅಷ್ಟೊಂದೇನು ಚೆನ್ನಾಗಿರ್ಲಿಲ್ವಲ್ಲ ಅದು. ಚೆನ್ನಾಗಿತ್ತು. ಸ್ವಲ್ಪ ಹಂಗೆ. ಇನ್ನೂ ಒಂದು ದಿವಸ ಇರ್ಬೇಕಾಯ್ತಂತ. ಒಂದು ದಿವಸ ಮುಂಚೆನೆ ಕೊಯ್ದಾರಲ್ಲ, ಗಾಯಕಿ ಅಂತ. ತಾತ ಇಲ್ಲ ಅಂತ ಆ ಕೆಲಸ ನಮ್ಮ ಅಜ್ಜಿನೇ ಮಾಡ್ತವ್ರೆ ನೋಡಿ ಗೈಸ್. ಯಾರು ಹೇಳಿದ್ದು ಹೆಣ್ಮಕ್ಳು ಕೈಲಿ ಆಗಲ್ಲ ಅಂತ? ನಮ್ಮ ಅಜ್ಜಿ ನೋಡಿ. ಚರಿತ್ರ ಸೃಷ್ಟಿಸಿರ್ವಿರು. ಚೆನ್ನಾಗಿದೆ ತಗೋ. ಸ್ವಲ್ಪ ನಾರ್ ನೋಡಿ ಇಲ್ಲಿ ತಿಂತಾ ಇದಾರೆ. ತಿನ್ಸೋಣ ಅಂತ ಒಂದು ಇದಿಲ್ಲ ನೋಡಿ. ಎಣ್ಣೆ ಹೆಚ್ಚಿಗೆ ಕೈಗೆ ಅಂಟಿಸಿ. ನೋಡಲ್ಲ ಅಜ್ಜಿ ತಿನ್ನಿಸ್ತಾಳೆ, ನನಗೆ ತಿನ್ಸಲ್ಲ ನೋಡಿ ಗಾಯ್ಸ್. ಇಷ್ಟಿರ್ಬೇಕು ನೋಡಿ. ಎಲ್ಲ ತಿನ್ಸೋದು. ಸಕ್ಕತ್ತಾಗೈತೆ ಗಾಯ್ಸ್ ಮಾತ್ರ. ಒರೆಸ್ತಿರಲ್ಲ, ಅದು ನೆಲಕ್ಕೆ ಬಿಡ್ರಿ. ನೆಲಕ್ಕೆ ನಾನು ಹೆಂಗಿದ್ದೀನಿ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಚೆನ್ನಾಗಿಲ್ಲ ಅಲ್ವಾ ಗಾಯ್ಸ್? ಗೊತ್ತಿರೋ ವಿಷಯ. ಚೆನ್ನಾಗಿಲ್ಲ ಅನ್ನೋದೇ ಒಳ್ಳೇದು. ಚೆನ್ನಾಗಿ ಕಾಣಿಸ್ಬೇಕು. ಹೆಣ್ಮಕ್ಳಷ್ಟೇ ಚೆನ್ನಾಗಿ ಕಾಣಿಸ್ಬೇಕು. 30-50 ಲೀಟರ್ ನೀರು ಕುಡಿತಕ್ಕಂಥ ಹಾಲು ಮಾತ್ರ ಕಮ್ಮಿ ಕೊಡುತ್ತದೆ. ಬೆಣ್ಣೆ ಜಾಸ್ತಿ ಬರುತ್ತದೆ ಅಂತ.
ಕಾಂಪೌಂಡ್ ಪೀಸ್ ಅಂತ ಹಾಕ್ತೀನಿ. ನಮ್ಮ ಚಿಕ್ಕಮ್ಮನ ಮಗಳು ಮತ್ತು ನಮ್ಮ ಮಾವನ ಮಗ ಗೈಸ್ ಹಾಲು ಕರೆಯೋದನ್ನ ಹೇಳ್ತಾ ಇದ್ದಾರೆ. ತಮಾಷೆಗೆ ಜೋಕ್ ಮಾಡಿಕೊಂಡು ಅದನ್ನೇ ಒಂದು ವ್ಲಾಗ್ ಮಾಡ್ಕೊಂಬಂದಿದ್ದಾನೆ ಸುಶಾಂತ್. ಚೆನ್ನಾಗಿದೆ ನೋಡೋಕ್ಕೆ. ಓ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ನಂತರ ಹಾಲು ಕರೆಯುತ್ತಾರೆ. ಅದಕ್ಕೆ ಎಣ್ಣೆ ಹಚ್ಚಬೇಕು. ನಂತರ ಹಾಲು ಕರೆಯಬೇಕು. ಅದೇ ಬರ್ತದೆ ಅಂತ ಹಾಕು. ಕೈ ಬಿಟ್ಟರೆ ಸಾಕು. ನೋಡಿ ಗೈಸ್, ಇವತ್ತು ರಾಗಿನ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದ್ವಿ ಇಲ್ಲೇ. ನಾನು ಇವ್ರು ಹೋಗಿ ಇವಾಗ ಒನ್ನಾಡ್ತಾ ಇದ್ದೀವಿ. ನಮ್ಮ ಅಜ್ಜಿ ಮುದ್ದೆ ಮಾಡ್ತಾ ಇದ್ದಾರೆ. ಏನು ಗುರು ಕಂಟೆಂಟ್ ಎಲ್ಲ ಮನೇಲಿ ಮಾಡೋದನ್ನೇ ಹಾಕ್ತವ್ರೆ ಅನ್ಕೋಬೇಡಿ. ಹಳ್ಳಿ ಜೀವನನೇ ಒಂದು ಕಂಟೆಂಟ್ ಗೈಸ್. ಅಷ್ಟೇ. ಈಗ ಒನ್ನಾಡ್ತಾ ಇರೋ ನಾವು, ಮುದ್ದೆ ಮಾಡ್ತಾ ಇರೋದು ನಮ್ಮ ಅಜ್ಜಿ, ಮುದ್ದೆ ತಿನ್ನೋದು ಶ್ರೀಶಾಂತ್. ಹೇಳಿದ್ರು ಮುದ್ದೆ ತಿಂದು ಮುದ್ದೆಗೆ ಹೋಗಿ ಬೆಳಗ್ಗೆ ಎದ್ದು ಬೆಳಗ್ಗೆ ವ್ಲಾಗ್ ಕಂಟೆಂಟ್ ಇದೆ ಗೈಸ್. ನಾಳೆ ಬೆಳಗ್ಗೆ ಮಾಡ್ತೀವಿ. ನಾವು ಊರ ದೇವಸ್ಥಾನ ಎಲ್ಲ ತೋರಿಸ್ತೀವಿ. ಅಲ್ಲಿ ಹೋಗಿ ನಾವು ಜಾತ್ರೆಗೆ ಇರಲಿಲ್ವಲ್ಲ, ಅದಕ್ಕೆ ನಾಳೆ ಅಲ್ಲಿಗೆ ಹೋಗಿ ಏನೇನು ಮಾಡ್ತೀಯಮ್ಮ ನಾಳೆ ಅಡಿಗೆ? ಅದೇ ತಟ್ಟೆ ಇಡ್ಲಿ ಮಾಡಿ ಚಟ್ನಿ ಪಲ್ಯ ಮಾಡಿ ತಟ್ಟೆ ಇಡ್ಲಿ ಚಟ್ನಿ ಪಲ್ಯ ಮಾಡೋಣ ಅಂತಿದ್ದು ಬಸ್ ಹೋದ್ನಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಮಧ್ಯಾಹ್ನಕ್ಕೆ ಬರುತ್ತಲ್ಲ. ನೋಡೋದು ನಾಳೆ ನಮ್ಮ ತಾತ ಬಂದರೆ ಒಬ್ಬಿಟ್ಟು, ಇಲ್ಲಾಂದರೆ ಇಲ್ಲ. ಮಾಡಿ ಹೋಗಿ ದೇವ್ರಿಗೆ ಎಡೆ ಮಾಡಿ, ದೇವ್ರ ಪೂಜೆ ಮಾಡ್ಕೊಂಡು ದೇವ್ರಿಗೆ ಎಡೆ ಮಾಡ್ಕೊಂಡು ಬರೋದು ಗೈಸ್. ನೋಡಿ ಹಿಂಗೆ ಎಲ್ಲ ಮನೆ ಕೆಲಸ ಮಾಡ್ತಾಳೆ ನೋಡಿ. ನಮ್ಮ ಹೆಣ್ಮಗು ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ನಾಚ್ಕೊಳ ನಡಿಯಲ್ಲಿ. ಗೈಸ್ ಇವಾಗ ಊಟ ಆಯಿತು. ನಮ್ಮ ಅಜ್ಜಿ ಅಡುಗೆ ಮಾಡಿದರು. ಊಟ ಮಾಡಿ ಆಚೆ ಕಡೆ ಬಂದು ಕೂತಿದ್ದೀವಿ. ಒಳಗಡೆ ಸೆಕೆ ಅಂತ ನೀವು ನೋಡ್ಬೋದು. ಫುಲ್ಲು ಮೋಡ ಆಗಿದೆ, ಹೆವಿ ಸೆಕೆ, ಗಾಳಿನೇ ಇಲ್ಲ, ಮರ ಅಲ್ಲಾಡ್ತಾ ಇಲ್ಲ. ವ್ಯೂ ಮಾತ್ರ ಚೆನ್ನಾಗಿದೆ. ನಮ್ಮ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಗಾಯ್ಸ್. ನಮ್ಮ ಅಜ್ಜಿ ಇಸ್ ಕ್ಲೀನಿಂಗ್ ಗೈಸ್. ನಾಳೆಗೆ ಎಲ್ಲ ರೆಡಿ ಮಾಡ್ತವ್ರೆ. ಪಾತ್ರೆ ತೊಳೆದು ಆಚೆ ಬರ್ತಾರೆ. ನಾಳೆಗೆ ರೆಡಿ ಮಾಡ್ತವ್ರೆ. ನಾಳೆ ತಟ್ಟೆ ಇಡ್ಲಿ ಬಾರಿಸ್ಬಿಡವೆ. ತಟ್ಟೆ ಇಡ್ಲಿಯನ್ನು ಯಾರಾದರೂ ಗುಂಡಕ್ಕೆ ಇಕ್ಬಾರ್ದು. ಶಾಂತ್ ಅವರು ಒಂದು 4 ತಟ್ಟೆ ಇಡ್ಲಿ ನಿಮಗೆ, 4 ತಟ್ಟೆ ಇಡ್ಲಿ ರಾಜು ಬೇಬಿ. ಕರಿಮಗನೆ ಇವನು, ಕರಿಮಗನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಕರಿಮಗನೇ, ಕುರಿಮಗನೇ. ಬಿಚ್ತೀನಿ ತಡಿ, ಒಂದು ನಿಮಿಷ ತಡಿ ಗೈಸ್. ನೋಡಿ ಗೈಸ್, ನಾನು ಇಲ್ಲೇ ಚೇರ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಕುತ್ಕೋಬೇಕು, ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಗಾಳಿಗೆ, ಆಮೇಲೆ ಒಳಗಡೆ ಇರಿಟೇಷನ್ ಹೋಗೋದು. ರಾಜುನ ಬಿಚ್ಚಿಬಿಡ್ತಾನೆ. ರಾಜು ಹಠ ಮಾಡ್ತಾನೆ. ರಾಜಾಲಿ ರಾಜ ಬೀಜಾಲಿ ಬೀಜ. ಅಷ್ಟೇ ಗಾಯ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಟು ಮೈ ಚಿಕ್ಕೀಸ್ ಯೂಟ್ಯೂಬ್ ಚಾನಲ್ ಗೈಸ್. ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. Day 2 ಸೀರೀಸ್ ಆಫ್ ವಿಲೇಜ್. Day 3 ಇನ್ನು ಎಷ್ಟು ದಿವಸ ಇರ್ತೀವಿ, ಅದು ಇನ್ನೂ ಬೇರೆ ವಿಡಿಯೋ ಆಗಿ ಮಾಡ್ತೀವಿ, ಇಲ್ಲ ಪಾರ್ಟ್ 2 ವಿಡಿಯೋ ಅಂದ್ಕೊಳ್ಳಿ ತಾನೇನೋ. ಪಾರ್ಟ್ 2. ವಿ ವಿಲ್
ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸುಶಾಂತ್ ಅವರೇ ಖತಮ್. ಬಾಯ್ ಮಾಡಿ. ಬಾಯ್ ಬಾಯ್, ಟಾಟಾ.